ಹಲೋ ನಮಸ್ತೆ. ಇದು ಸಂಕ್ರಾಂತಿ ಹಬ್ಬದ್ದು ಹಿಂದಿನ ದಿನದ್ದು ವಿಡಿಯೋ ಆಗಿರುತ್ತೆ. ಓಕೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ನಾನು ಬೇರೆ ದಿನ ಎಲ್ಲ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಟಿಫಿನ್ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಒಂದು ರಾಶಿ ಬಟ್ಟೆ ಇದೆ, ಅದನ್ನೆಲ್ಲ ಮಡಿಸಿ ಎತ್ತಿಟ್ಟು ಇದ್ಕಿದ್ದು ಬೆಳೆ ಬೇಕಲ್ಲ ಹಬ್ಬದ ದಿನಕ್ಕೆ ಅಂತ ಅವರೆಕಾಯಿ ಬಿಡಿಸಿ ನೆನೆ ಹಾಕೋಣ ಅಂತ ಬಿಡಿಸ್ತಾ ಇದ್ದೀನಿ ಬೆಳಗ್ಗೆನೆ. ಇದನ್ನು ನಮ್ಮಮ್ಮ ಭಾನುವಾರ ಊರಿಂದ ಕೊಟ್ಟು ಕಳಿಸಿದ್ರು, ನಮ್ಮ ದೊಡ್ಡಮ್ಮ ಹೋಗಿದ್ರು ಅಂತ. ಒಂದು ವಾರ 15 ದಿನದಿಂದ ಮುಂಚೆನೇ ಏನೇ ಪ್ರಿಪ್ರೇಷನ್ ಮಾಡಿದ್ರು ಈ ಹಬ್ಬಕ್ಕೆ ಅಂತಲ್ಲ, ಬೇರೆ ಯಾವುದೇ ಹಬ್ಬಕ್ಕೂ ಅದ್ರ ಹಿಂದಿನ ದಿನ ಮತ್ತು ಹಬ್ಬದ ದಿನ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ, ಅಷ್ಟು ಕೆಲಸ ಇರುತ್ತೆ. ಅದೇನು ಒಂದು ತಿಂಗಳಿಂದ ಮಾಡ್ತಾಯಿದ್ದೀವಲ್ಲ, ಈ ಕೆಲಸ ಎಲ್ಲಿಂದ ಬಂತು ಅಂದರೆ ಅದಕ್ಕಂತೂ ಉತ್ತರ ಇಲ್ಲ. ಬಟ್ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ನಿನ್ನೆ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ದಿನಸಿ ಎಲ್ಲ ತೊಗೊಂಬಂದ್ವಿ, ಮತ್ತು ಹಬ್ಬಕ್ಕೂ ಎಳ್ಳು, ಹುರ್ಗಡ್ಲೆ, ಕಡಲೆ ಬೀಜ ಎಲ್ಲ ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಗೆಣಸು, ಕಡಲೆಕಾಯಿ ಮತ್ತು ಸಂಕ್ರಾಂತಿ ಹಣ್ಣು ಅಂತ ಕರೀತಾರೆ ನಮ್ಮ ಕಡೆ, ಅದು ಹಣ್ಣುಗಳು ಎಲ್ಲ ಬೇಕಲ್ಲ, ಅದನ್ನೆಲ್ಲ ಇವತ್ತು ತೊಗೊಂಬರೋದಕ್ಕೆ ಹೋಗಬೇಕು. ಬೆಳಗ್ಗೆ ಬರೀ ಬಟ್ಟೆ ಮಡಿಸ್ಕೊಂಡು ಅವರೆಕಾಯಿ ಬಿಡಿಸ್ಕೊಂಡು ನೋಡ್ತೀನಿ 8 ಗಂಟೆ ಆಗಿದೆ ಟೈಮು. ನನ್ನ ಮಗಳಿಗೆ 8:30 to 8:40 ಅರೈವಲ್ ಟೈಮ್ ಇರೋದು. ನನಗೆ ತಟ್ಟಂತ ತಲೆಗೆ ಬಂದಿದ್ದು ಬೇಗ ಆಗೋ ತಿಂಡಿ ಅಂದರೆ ಶಾವಿಗೆ ಉಪ್ಪಿಟ್ಟು. ಅದಕ್ಕೆ ಬೇರೆ ಏನು ತರಕಾರಿ ಅಥವಾ ಕಾಳುಗಳು ಏನೂ ಹಾಕ್ತಿಲ್ಲ. ಮಕ್ಕಳು ಖಾರ ಜಾಸ್ತಿ ತಿನ್ನಲ್ಲ ಅಂತ ಒಂದು ಮೆಣಸಿನ್ಕಾಯಿ, ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಹೆಚ್ಕೊಂಡೆ ಅಷ್ಟೇ. ಈ ಟೈಮ್ ಇದ್ದಾಗ ಎಷ್ಟು ತರಕಾರಿ ಹೆಚ್ಚಿದ್ರೂ ಇಷ್ಟೇನ ಟೈಮ್ ಆಗಿದ್ದು ಅನಿಸುತ್ತೆ. ಟೈಮ್ ಏನಾದ್ರೂ ಇನ್ನೇನು ಅರ್ಜೆಂಟ್ ಇದೆ ಅನ್ಬೇಕಿದ್ರೆ ಒಂದು ಈರುಳ್ಳಿ ಹೆಚ್ಚಕ್ಕೂ ಅರ್ಧ ಗಂಟೆ ಆಯಿತಾ, ಮುಕ್ಕಾಲು ಗಂಟೆ ಆಯಿತಾ ಅಂತ ಒಂದೊಂದು ನಿಮಿಷಕ್ಕೂ ಟೈಮ್ ನೋಡೋದು ಮಾಡೋದು. ಬರೀ ಟೈಮ್ ನೋಡು ಮಾಡೋದ್ರಲ್ಲೇ ಟೈಮ್ ಕಳೆದ್ಬಿಡ್ತೀವಿ ಅರ್ಧ, ಈ ಅರ್ಜೆಂಟ್ ಇದ್ದಾಗ. ಆ ಕಡೆ ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆನೇ ಕುದಿಯೋಕ್ಕೆ ನೀರಿಟ್ಟಿದ್ದೆ, ಇವಾಗ ನೀರು ಕುದೀತಾ ಇದೆ. ಅದಕ್ಕೆ ಶಾವಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅನಿಲ್ ಶಾವಿಗೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ರಾಗಿ ಶಾವಿಗೆನೂ ತೊಗೊಂಬರ್ತಾಯಿದ್ದೆ, ಬಟ್ ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ಅಕ್ಕಿ ಶಾವಿಗೆನೇ ಯೂಸ್ ಮಾಡ್ತೀನಿ. ಈ ಟಿಫನ್ ಅಂದರೆ ತಟ್ಟಂತ ಆಗುತ್ತೆ. ಒಂದು ಕಡೆ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇದೆಲ್ಲ ಹೆಚ್ಕೊಳ್ಳೋಷ್ಟರಲ್ಲಿ ನೀರು ಕುದಿ ಬರುತ್ತೆ. ಅದಕ್ಕೆ ಶಾವಿಗೆ ಹಾಕ್ಬಿಟ್ಟು 1 to 2 ಮಿನಿಟ್ಸ್ ಬಿಟ್ಟರೆ ಅದು ರೆಡಿ ಆಗುತ್ತೆ. ಅದು ನೆನೆಯೋಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಮತ್ತು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು, ನಿಂಬೆ ರಸ ಏನು ಬೇಕಾದರೂ ಹಾಕ್ಕೊಂಡ್ರೆ ಟಿಫನ್ ರೆಡಿ ಆಗುತ್ತೆ. ನಾನು ಅದಕ್ಕೆ ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದಾಗ ಅವಲಕ್ಕಿ ಮತ್ತು ರವೆ ಏನಾದರೂ ಹುರಿದಿರೋದಿದ್ರೆ ಉಪ್ಪಿಟ್ಟು ಅಥವಾ ಶಾವಿಗೆ ಉಪ್ಪಿಟ್ಟು ಈ ಥರದ್ದನ್ನೇ ಪ್ರಿಫರ್ ಮಾಡ್ತೀನಿ. ಆಮೇಲೆ ನನ್ನ ಮಗಳು ಲಂಚ್ ಬಾಕ್ಸ್ಗೆ ಸ್ವಲ್ಪ ಕ್ಯಾರೆಟು, ಸಪೋಟ ಹಣ್ಣು ಮತ್ತು ಸ್ವಲ್ಪ ಶಾವಿಗೆ ಇದನ್ನು ಹಾಕ್ತೆ. ಅವಳನ್ನೂ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾವು ಟಿಫನ್ ಎಲ್ಲ ತಿಂದ್ಕೊಂಡು ಕಾಲು ಈಸ್ಕೊಳ ಅಂತ ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡ್ರೆ ನನ್ನ ಚಿಕ್ಕ ಮಗಳು ನೀರೊಳಗಡೆನೇ ಕೈ ಹಾಕ್ತಾಳೆ. ಮೊದಲೇ ಶೀತ ಗರಿತಾ ಇತ್ತು. ನನ್ನ ನೀರಲ್ಲಿ ಆಡೋದಕ್ಕೆ ಬಿಟ್ಟರೆ ಸುಮ್ಮನೆ ಇರ್ತಾಯಿದ್ಲು. ನಾನೇನಾದರೂ ಅದನ್ನು ಆ ಕಡೆ ಎಳ್ಕೊಂಡ್ರೆ ಜೋರಾಗಿ ಕಿರ್ಚೋದು, ಅಳೋದು ಈ ಥರ ಎಲ್ಲ ಮಾಡ್ತಾಯಿದ್ಲು. ನಾನು ಸುಮ್ಮನೆ 2 ಕೈಲಿ ಕಾಳು ಎತ್ಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಂಗೆ 2 ಕೈಲಿ ಎಟ್ ಎ ಟೈಮಲ್ಲಿ ಹತ್ರ ಎತ್ಕೋಕ್ಕೆ ಬಿಡಲ್ಲ. ಎಷ್ಟೊಂದು ಜನ ಆ ಥರ ಮಾಡ್ತಾರೆ. ನಾನು ಒಂದು ಕೈಲಿ ಎತ್ಕೋದು ಮತ್ತು ಇನ್ನೊಂದು ಕೈಲಿ ಮಾಡೋದು, ಅದೇ ಥರ ಮಾಡ್ತಾಯಿದ್ದೆ. ಒಬ್ಬೊಬ್ಬರು ಹಾಫ್ ಆನ್ ಅವರಲ್ಲಿ ಎಷ್ಟು ಚಿಲುಕಿಸ್ತಾರೋ ಅಷ್ಟು ಕಾಳು ಚಿಲುಕ್ಸೋಕ್ಕೆ ನನಗಂತೂ 1-1.5 ಗಂಟೆನೇ ಬೇಕು. ನಾನು ಅಷ್ಟು ನಿಧಾನ ಕಾಲು ಎತ್ಕೋದು. ನೋಡಿ ಇಲ್ಲಿ ನನ್ನ ಮಗಳು ನನ್ನ ಆ ಕಡೆ ಎಳ್ಕೊಂಡೆ ನೀರು ಮುಟ್ಟೋಕ್ಕೆ ಬಿಡ್ತಾ ಇಲ್ಲ ಅಂತ ಹೆಂಗೆ ಅಳ್ತಾ ಇದ್ದಾಳೆ ಅಂತ. ಅವಳು ಏನಾದರೂ ಆಡಬೇಕಾದ್ರೆ ಕಿತ್ಕೊಂಡ್ಬಿಟ್ರೆ ಅಥವಾ ಏನಾದರೂ ಒಂದು ಪೊಸಿಷನಲ್ಲಿ ಕುತ್ಕೊಂಡು ಆಡ್ತಾ ಇರ್ತಾಳೆ, ಇರೋ ಕಾಲು ಸೊಟ್ಟ ಮಡ್ಚ್ಕೊಂಡಿದ್ದಾಳೆ, ಸ್ಟ್ರೈಟ್ ಮಾಡೋಣ ಅಂತ ಈ ಥರ ಎಲ್ಲ ಏನಾದರೂ ನಾವು ಅವಳ ಪೊಸಿಷನ್ ಚೇಂಜ್ ಮಾಡೋಕ್ಕೆ ಹೋದರೆ ಅದಕ್ಕೂ ಅವಳಿಗೆ ಅಳು ಬರುತ್ತೆ. ಅವಳಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೇ ಬಿಟ್ಬಿಡ್ಬೇಕು. ನೋಡಿ ಅಲ್ಲಿ ಹಿಂಗೆ ಅಳ್ತಾ ಇದ್ದಾಳೆ, ಯಾರೋ ಏನೋ ಚೆನ್ನಾಗಿ ಇಟ್ಕೊಂಡು ಚಚ್ಬಿಟ್ಟಿದ್ದಾರೆ ಅನ್ನಂಗೆ ಅಳ್ತಾ ಇದ್ದಾಳೆ. ಅಷ್ಟಕ್ಕೇ ನೀರಾಗೆ ಕೈ ಹಾಕಕ್ಕೆ ಬಿಟ್ಟ ತಕ್ಷಣ ಅಳು ನಿಂತೋಗ್ತಿತ್ತು, ಮತ್ತು ಸೈಡ್ಗೆ ಹೇಳ್ಕೊಂಡ್ರೆ ಸಡನ್ನಾಗಿ ಅಳು ಬರ್ತಾಯಿತ್ತು. ಅವಳು ನಾನು ಮಾಡೋದು ನೋಡಿ ಅವಳು ಅದೇ ಥರ ಮಾಡ್ತಾಯಿದ್ಲು. ಸುಮ್ಮನೆ ಹಿಂಗೆ ಅನ್ನೋದು ತಟ್ಟೆಗೆ ಹಾಕೋದು, ಸುಮ್ಮನೆ ಕೈಲಿ ಹಿಂಗೆ ಅನ್ನೋದು ತಟ್ಟೆಗೆ ಹಾಕೋದು, ಅದೇ ಥರ ಮಾಡ್ತಾಯಿದ್ಲು ನಾನು ಮಾಡ್ತಿದ್ದೆ ಅಂತ. ಸರಿ ಅದನ್ನು ಮಾಡಿಬಿಟ್ಟು ಶಾಪಿಂಗ್ ಹೋಗಬೇಕಿತ್ತು, ಅದಕ್ಕೆ ರಾತ್ರಿಗೂ ಊಟ ಮತ್ತು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿಬಿಡೋಣ ಅಂತ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೆ. ನಾನು ಬಿಸಿಬೇಳೆಭಾತ್ಗೆ ತರಕಾರಿ ಹೆಚ್ಕೋತಾ ಇದ್ದರೆ ಇವಳು ಮರದಲ್ಲಿ ಕುತ್ಕೊಂಡು ಆಡ್ತಾ ಇದ್ದಾಳೆ. ನಮ್ಮ ಕಡೆ ಈ ಥರ ಏನಾದರೂ ಮರದಲ್ಲಿ ಕುತ್ಕೊಂಡು ಆಡ್ತಾ ಇದ್ದರೆ ಹೇಳ್ತಾಳೆ, ಯಾಕೆ ನಿಮ್ಮವ್ವ ಎತ್ತಾಗ ಮರಕ್ಕೆ ಹಾಕಿಲ್ವ, ಅದಕ್ಕೆ ಇವಾಗ ಕುತ್ಕೊಂಡಿದ್ದೀಯಾ ಅಂತ. ಆ ಕಾಲದಲ್ಲಿ ಎತ್ತಿ ಅಂದರೆ ಆಗ ಹುಟ್ಟಿದ ಮಕ್ಕಳನ್ನ ಮರಕ್ಕೆ ಹಾಕೋರಂತೆ, ಅದಕ್ಕೆ ಆ ಥರ ರೇಗಿಸೋರು. ನಾನಿಲ್ಲಿ
ಬಿಸಿಬೇಳೆ ಬಾತ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಅಂದರೆ ಒಂದು ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು, ಬೇಗ ಆಗಿಬಿಡುತ್ತೆ. ನಾನು ಶಾಪಿಂಗ್ ಜೊತೆಗೆ ನಾನು ಸ್ವಲ್ಪ ಪಾರ್ಲರ್ಗೆ ಹೋಗ್ಬೇಕಿತ್ತು, ಐಬ್ರೋ ಮಾಡಿಸಿ 1 ವರ್ಷದ ಮೇಲೆ ಆಗಿತ್ತು. ನಾವಂತೂ ಪಾರ್ಲರ್ಗೆ ಹೋಗೋದು ಅಪರೂಪನೇ, ಯಾವುದಾದ್ರೂ ಫಂಕ್ಷನ್ ಇದ್ದರೆ ಅಷ್ಟೇ. ಅದು ನಾವು ಯಾವ ಥರ ಅಂದರೆ, ಈಗ ಪಾರ್ಲರ್ಗೆ ಹೋದಾಗ ಯಾವ ಥರ ಹೇರ್ ಕಟ್ ಮಾಡಲಿ ಅಂದರೆ, ಯಾವಾಗಲೂ ದಿನ ಹೋಗೋರು ಅಂದರೆ ಹೇರ್ ಸ್ಟೈಲ್ ಹೆಸರು ಹೇಳ್ತಾರೆ, ಹಿಂಗೆ ಮಾಡಿ ಹಿಂಗೆ ಇರಬೇಕು ಅಂತ. ನಾವು ಹಂಗಲ್ಲ, ನೋಡಿ ನಮ್ಮ ಕೂದಲಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿ, ಆ ಥರ ಕ್ಯಾಟಗರಿಯವ್ರು ನಾವು. ವರ್ಷಕ್ಕೆ 2 ವರ್ಷಕ್ಕೆ ಪಾರ್ಲರ್ಗೆ ಹೋಗ್ತೀನಿ. ನಮ್ಮ ಮಗಳು ಸ್ಕೂಲು ಒಬ್ಬರು ಫ್ರೆಂಡು ಬರ್ಡೇ ಇತ್ತು ಅಂದ್ಬಿಟ್ಟು ಬರ್ತಡೇಗೆ ಹೋಗೋಕ್ಕೆ ಅಂತ ಐಬ್ರೋ ಮಾಡ್ಸೋಕ್ಕೆ ಅಂತ ಹೋಗಿದ್ದಿಲ್ಲ, ಅಂದರೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಮಲ್ಲೇಶ್ವರಂ ಶಾಪಿಂಗ್ಗೆ ಅಂತ ಬಂದ್ವಿ. ಸ್ವಲ್ಪ ಅದೇ ಎಳ್ಳು ಬೆಲ್ಲ ಕೊಡೋಕ್ಕೆ ಏನಾದರೂ ಡಬ್ಬಿ ತೊಗೊಳ್ಳೋಣ ಅಂತ, ಮತ್ತು ಗೆಣಸು, ಕಡಲೆಕಾಯಿ, ಸಂಕ್ರಾಂತಿ ಹಣ್ಣು ಇದೆಲ್ಲ ಬೇಕಾಗಿತ್ತು ಅಂತ ತೊಗೊಳಕ್ಕೆ ಅಂತ ಬಂದ್ವಿ. ನಾನು ಮೆಟಲ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಮೆಟಲ್ದು ಬೇಡ ಅಂತ ಸುಮ್ಮನೆ ಅದೇ. ನಾನು ಲಾಸ್ಟ್ ಟೈಮು ಸ್ಟೀಲ್ ಡಬ್ಬಿ ಕೊಟ್ಟಿದ್ದೆ, ಲಾಸ್ಟ್ ಟೈಮೇ ಮಣ್ಣಿಂದು ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನ್ನ ಮಗಳು ಲಾಸ್ಟ್ ಟೈಮ್ ನಮ್ಮ ಅಮ್ಮ ಊರಲ್ಲಿದ್ಲು, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗೋ ಅಷ್ಟರಲ್ಲಿ ಸುಮ್ಮನೆ ಒಡೆದೋಗಿ ಡ್ಯಾಮೇಜ್ ಆಗಿಬಿಡುತ್ತೆ, ಏನಕ್ಕೆ, ನೆಕ್ಸ್ಟ್ ಇಯರ್ ಹೆಂಗಿದ್ರು ಬೆಂಗಳೂರಿಗೆ ಬರ್ತಾಳಲ್ಲ, ಇಲ್ಲೇ ಕೊಡ್ಸೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಬಟ್ ಈ ಸಲ ಅಂತೂ ತುಂಬ ಆಸೆ ಇತ್ತು ಮಣ್ಣಿಂದಲ್ಲಿ ಕೊಡಬೇಕು ಅಂತ. ನನಗೆ ಪ್ಲಾಸ್ಟಿಕ್ಕದ್ರಲ್ಲೆಲ್ಲ ಕೊಡಬೇಕು ಅಂದರೆ ಅಷ್ಟು ಇಷ್ಟ ಆಗಲ್ಲ. ನಾವು ಒಬ್ರಿಗೆ ಹೇಳೋ ಥರ ಇದ್ದು ನಾವು ಬೇರೆಯವ್ರ ಹತ್ರ ಹೇಳ್ಸ್ಕೊಬಾರ್ದು ಅಂದ್ಬಿಟ್ಟು ನಾನು ಮಣ್ಣಿಂದೇ ತೊಗೊಂಬಂದೆ. ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ನೋಡಿ, ಎಲ್ಲಿ ನೋಡಿದ್ರೂ ಹಣ್ಗಳು, ಕಡಲೆಕಾಯಿ, ಅವರೆಕಾಯಿ, ಇದ್ಕಿದ ಬೇಳೆ, ಮತ್ತು ಶುಂಠಿದು ಅದು ಗಿಡ, ಸಂಕ್ರಾಂತಿ ಹಣ್ಣು ಇದೇ ಎಲ್ಲ ಕಡೆ. ಮತ್ತು ಡಬ್ಬಿಗಳು, ಈ ಥರ ಟ್ರೇ, ಸಿಕ್ಕಾಪಟ್ಟೆ ಅಂಗಡಿಗಳಿದ್ದು ಹಬ್ಬದ ಸ್ಪೆಷಲ್ ಅಂತಲೇ ಇರ್ಬೋದು ಅನಿಸುತ್ತೆ. ನಾವು ಸ್ವಲ್ಪ ಸಣ್ಣದು ಮಡಿಕೆಗಳು ಮತ್ತು ಕುಂಕುಮ ಕೊಡೋಕ್ಕೆ ಅಂತ ಟ್ರೇ, ಕಡಲೆಕಾಯಿ ಎಲ್ಲ ತೊಗೊಂಡು ಬಂದ್ವಿ. ನಾನು ಜಾಸ್ತಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ ಹಾಕಲ್ಲ. ಒಂದು ಚಿಕ್ಕದು ಗುಂಡಿದೆ, ಅಂದರೆ ಓಲೆ, ನಮ್ಮ ಕಡೆ ಗುಂಡು ಅಂತ ಕರೀತಾರೆ ಅದಕ್ಕೆ. ನಾನು ಅವಾಗ ಫಸ್ಟ್ ಟೈಮ್ ಕೊಂಡ್ಲು ಬಿಚ್ಚಿದ ಮೇಲೆ ಹಾಕಿದ ಓಲೆ ಅಂತೆ, ಅವಾಗಿಂದ ನಾನು ಅದನ್ನೇ ಹಾಕ್ಕೊತಾ ಇದ್ದೀನಿ. ಏನೋ ಒಂಥರ ಸೆಂಟಿಮೆಂಟ್ ಅದಂದರೆ. ಬರ್ಡೇ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ವೆಸ್ಟರ್ನಾಗಿ ಏನಾದರೂ ಹಾಕೋಣ ಅಂದ್ಬಿಟ್ಟು ಆರ್ಟಿಫಿಷಿಯಲ್ದು ಜ್ಯುವೆಲ್ರಿ ಮತ್ತು ಬ್ರೇಸ್ಲೆಟ್ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿದ್ದು ಮತ್ತು ಅಫೋರ್ಡಬಲ್ ಪ್ರೈಸಲ್ಲೂ ಇತ್ತು ಅಂತಲೇ ಹೇಳ್ಬೋದು. ಫಸ್ಟು ಸಿಂಗಲ್ ಓಲೆ ನೋಡ್ತಾ ಇದ್ದೆ, ಅದೇನೋ ಅಷ್ಟು ಲೈಕ್ ಆಗಲಿಲ್ಲ. ಆಮೇಲೆ ಒಂದು ಫುಲ್ಲು ಟ್ರೇ ಥರ ಇತ್ತು, ಅದ್ರ ಒಳಗಡೆ ಎಷ್ಟೊಂದು ಓಲೆಗಳಿತ್ತು. ಅದು ಬರೀ 150 ರುಪೀಸ್ ಅಂತೆ. ಓಲೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಅದು ಒಂದು, ಮತ್ತು ಒಂದು ಬ್ರೇಸ್ಲೆಟ್, ಅದು 200 ರುಪೀಸ್ ಏನೋ, ಅದನ್ನು ತೊಗೊಂಡು ಬಂದೆ. ಅಲ್ಲಿಂದ ಮುಂದೆ ಬಂದು ಕ್ಲಿಪ್ಪು ಮತ್ತು ನನ್ನ ಮಗಳಿಗೆ ಏರ್ ಬ್ಯಾಂಡ್ ಎಲ್ಲ ಇತ್ತು, ಅದು ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡ್ನ ಅದು ತೊಗೊಳ್ಳ ಇದು ತೊಗೊಳ್ಳ ಅಂದರೆ, ಏನಕ್ಕೆ ಮನೇಲಿ ಅಷ್ಟೊಂದು ಐತೆ ತಂದಿದ್ದೆಲ್ಲ ಮುರಿದಾಕ್ತಾಳೆ ಬೇಡ ಅಂದರು. ಕೊನೆಗೆ ಒಂದು ಪರ್ಲ್ದು 100 ರುಪೀಸ್ ಏನೋ ಅದು, ಮತ್ತು ಕ್ಲಿಪ್ಪು 50 ರುಪೀಸ್ಗೆ 3 ಅಂದರು, ಅದನ್ನು ತೊಗೊಂಡೆ. ಅದಕ್ಕಿಂತ ಮುಂದೆ ಬಂದರೆ ಈ ಕಿವಿಗೆ ಹಾಕೋತಾರಲ್ಲ ಹೆಡ್ಫೋನ್ ಥರ, ಅದಕ್ಕೆ ಏನು ಹೆಸ್ರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಗಳ ಹತ್ರ ಫಸ್ಟೇ 3-4 ಇತ್ತು. ನನ್ನ ಹಸ್ಬೆಂಡ್ ಯಾರಿಗೋ ಫ್ರೆಂಡ್ ಬೇಕು ಅಂತ ನೋಡ್ತಾಯಿದ್ರು, ಅವರೇನೋ ಆ ಥರದ್ದು ಇದೇ ಬೇಡ, ಏನೋ ಬೇರೆ ಥರದ್ದು ಬೇಕು ಅಂದರು. ನನ್ನ ಮಗಳು ಇಲ್ಲ ನನಗಿದು ಬೇಕು ಅಂತ ಮತ್ತೆ ಇನ್ನೊಂದು ತೊಗೊಂಡು. ಮಲ್ಲೇಶ್ವರಂಗೆ ಹೋಗ್ಬಿಟ್ರಂತೂ ವಾಪಸ್ ಬರೋಕ್ಕೆ ಮನಸ್ಸೇ ಇರಲ್ಲ. ಬಟ್ಟು ಜನಗಳು ರಶ್ ಇರ್ತಾರೆ ನೋಡಿ, ಈ ಕಡೆ ವೆಹಿಕಲ್ಸು, ಫುಟ್ಪಾತ್ ಮೇಲೆ ಜನಗಳು, ಒಂಥರ ಕಸಿವಿಸಿ ಅನಿಸುತ್ತೆ. ಅದೆಲ್ಲ ತೊಗೊಂಡು ಬಂದು ನಾನು ಕಡಲೆ ಬೀಜ ಎಲ್ಲ ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ ಮೊನ್ನೆ ಡಿ-ಮಾರ್ಟಲ್ಲಿ, ಅದನ್ನೆಲ್ಲ ಹುರ್ಕೊಳಕ್ಕೆ ಶುರು ಮಾಡಿದೆ. ಅದೇನು ಜಾಸ್ತಿ ಹಾಕ್ಕೊಂಡಿದ್ದಕ್ಕೂ ಏನೋ ಕಡಲೆ ಬೀಜ ಅಂದರೆ ಇಷ್ಟೆಲ್ಲ ಏನು ಯೂಸ್ ಮಾಡಲಿಲ್ಲ. ಇದ್ರೆ ನನ್ನ ಮಕ್ಳಿಗೆ ಇಷ್ಟ, ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡೆ ಉರಿಯೋಣ ಅಂತ ದೊಡ್ಡ ಬಾಣಲೆಗೆ. ಉರಿತಾ ಇದ್ದೀನಿ, ಕೆಂಪೇ ಆಗ್ತಿಲ್ಲ ನನಗಂತೂ. ಏನಪ್ಪ ಇದು, ಕಡಲೆ ಬೀಜನೇ ಸರಿಯಾಗಿಲ್ವಾ ಅಥವಾ ಏನು ಅನ್ಸೋಕ್ಕೆ ಶುರುವಾಗ್ಬಿಡ್ತು. ನಾನು ಅಥವಾ ಕತ್ಲೆಗೆ ನನಗೆ ಕಣ್ಣು ಕಾಣ್ತಾ ಇಲ್ವ ಅನ್ನೋ ಫೀಲ್ ಆಗಿಬಿಡ್ತು ಒಂದು ಕ್ಷಣಕ್ಕೆ. ಆಮೇಲೆ ಮೋಸ್ಟ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದರೆ ಬೇಗ ಆಗ್ತಾಯಿತ್ತೇನೋ, ನಾನು ಇಷ್ಟೊಂದು ಹಾಕ್ಕೊಂಡಿರೋದಕ್ಕೆ ನಿಧಾನ ಆಗ್ತೈತೆ ಅಂದ್ಕೊಂಡು ನನಗೆ ನಾನೇ ಇಳ್ಕೊಂಡು ಉರ್ದು ಒಂದು ಸ್ವಲ್ಪ ತಣ್ಣಗಾಕಿಟ್ಟೆ. ಅದು ಬೆಚ್ಚಗಿರ್ಬೇಕಾದ್ರೇ ಸಿಪ್ಪೆಲ್ಲ ತೆಗೆದ್ರೆ ನೀಟಾಗಿ ಬರುತ್ತೆ ಅಂತ ಸಿಪ್ಪೆಲ್ಲ ಸುಲಿತಾ ಇದ್ದೆ. ಕಡಲೆ ಬೀಜ ಉರಿಯೋದೊಂದು ಟಾಸ್ಕ್ ಅಂದರೆ ಅದು ಸಿಪ್ಪೆ ತೆಗಿಯೋದು ಇನ್ನೊಂದು ಟಾಸ್ಕು, ಯಪ್ಪ ಅನಿಸುತ್ತೆ. ಅದು ಸಿಪ್ಪೆ ತೆಗೆದ್ಬಿಟ್ಟು ಈ ಕಡೆ ಎಳ್ಳನ್ನ ಹುರ್ಕೊಳ್ಳೋಣ ಅಂತ ಇಟ್ಕೊಂಡೆ. ಆ ಎಳ್ಳು ಮುಂಚೆನೇ ಹುರಿದಿತ್ತು ಅನಿಸುತ್ತೆ, ಅದ್ರ ಮೇಲೆ ರೋಸ್ಟೆಡ್ ಅಂತ ಏನೂ ಇರಲಿಲ್ಲ. ಬಟ್ ಎಳ್ಳು ಕಲರ್ ಸ್ವಲ್ಪ ಚೇಂಜ್ ಇತ್ತು. ನಾನು ಏನಕ್ಕೆ ಹಸಿ ಥರ ಕೊಡೋದು, ಸ್ವಲ್ಪ ಫ್ರೈ ಮಾಡೋಣ ಅಂತ ಲೈಟಾಗಿ ಸ್ವಲ್ಪ ಬಿಸಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದೆಲ್ಲ ಬಿಸಿ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡೋಣ ಅಂತ ಮಲ್ಲೇಶ್ವರಮಿಂದ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕಡಲೆಕಾಯಿ ಎಷ್ಟು ದಪ್ಪ ಇತ್ತು ಅಂದರೆ ನನ್ನ ಲೈಫಲ್ಲಿ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ದಪ್ಪ ಕಡಲೆಕಾಯಿ.
ಅಷ್ಟಪ್ಪನೂ ಇರುತ್ತಾ ಅಂತ ನನಗೆ ಅವಾಗಲೇ ಅನಿಸಿದ್ದು. ಆಮೇಲೆ ಸಂಕ್ರಾಂತಿ ಹಣ್ಣು ಮತ್ತು ಅರಿಶಿನ ಕುಂಕುಮ ಕೊಡೋಕ್ಕೆ ನಮ್ಮ ಮನೆ ಅಂದರೆ ಇತ್ತು ಬೇರೆದು. ನನ್ನ ಮಗಳು ಅದ್ರಲ್ಲಿ ತೊಗೊಂಡೋದ್ರೆ ಚೆಲ್ಬಿಡ್ತಾಳೆ. ಟೈಟಾಗಿರೋ ಕ್ಯಾಪ್ದೊಂದು ತೊಗೊಂಬರ್ಬೇಕು ಅಂತ ನೋಡ್ತಾ ಇದ್ದೆ. ಅಷ್ಟ್ರಲ್ಲಿ ಇದು ಸಿಕ್ತು. ಬರೀ 20 ರುಪೀಸ್ ಏನೋ ಅದು ಚೆನ್ನಾಗಿತ್ತು ಅಂತ ತೊಗೊಂಡೆ. ಆಮೇಲೆ ಎಳ್ಳು ಬೆಲ್ಲ ಹಣ್ಗಳೆಲ್ಲ ಕೊಡೋಕ್ಕೆ ಅಂದ್ಬಿಟ್ಟು ಟ್ರೇ ತೊಗೊಂಡೆ ಒಂದೆರಡು. ನನ್ನ ಮಗಳಿಗೆ ಹೇರ್ ಬ್ಯಾಂಡು, ಕ್ಲಿಪ್ಪು, ಬ್ರೇಸ್ಲೈಟು ಇದೆಲ್ಲ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದೇ ಇದೆಲ್ಲ ಚೆನ್ನಾಗಿತ್ತು. ಇಯರಿಂಗ್ಸು, ಬ್ರೇಸ್ಲೈಟ್ ಕಲೆಕ್ಷನ್ಸ್ ಎಲ್ಲ. ಆಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಡಿಕೆ. ಇವೇನೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿತ್ತು. ಮಡಿಕೆ ಮೇಲೆ ಕಲರ್ ಮಾಡಿ ವೈಟ್ ಪೇಂಟ್ ಮಾಡಿ ಮತ್ತು ಅದ್ರ ಕತ್ತತ್ರ ಗೋಲ್ಡ್ ಕಲರ್ ಬೀಡ್ಸ್ ಚೈನ್ನ ಅಂಟಿಸಿದ್ರು. ಆಮೇಲೆ ಎಳ್ಳು ಬೆಲ್ಲೆಲ್ಲ ಮಿಕ್ಸ್ ಮಾಡಿ ಇಡೋಣ ಅಂದ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಟೆ. ಮನೇಲಿ ಹೆಣ್ಮಕ್ಳಿದ್ರೆ ಹಬ್ಬಗಳು ಜೋರು ಅಂತಲೇ ಹೇಳ್ಬೋದು. ಫಸ್ಟೇ ನಮ್ಮ ಮನೇಲಿ 3 ಜನ ಹೆಣ್ಮಕ್ಳು, ನಾನು ನನ್ನ 2 ಮಕ್ಕಳು. ನಾವು ಹೇಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.